ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೋಭಿತಾ ಸತೀಶ್. ನನ್ನದೊಂದು ಹೊಸ ಪ್ರಯತ್ನ. ಸಾಹಿತ್ಯ ಲೋಕಕ್ಕೆ ಕೊಡುಗೆಗಳನ್ನು ಕೊಟ್ಟಂತಹ ಅನೇಕ ಸಾಹಿತಿಗಳು, ಲೇಖಕರು, ಕಾದಂಬರಿಕಾರರು ಬರೆದಂತಹ ಪುಸ್ತಕಗಳ ಪರಿಚಯವನ್ನು ಓದಿನ ಮೂಲಕ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ. ಓದಿನ ಅಭ್ಯಾಸ ಹವ್ಯಾಸವಾಗಿ ಬೆಳೆಯಲು ಈ ಪ್ರಯತ್ನ ಪ್ರೇರಣೆಯಾಗಲಿ ಎನ್ನುವಂತಹ ನಿಟ್ಟಿನಲ್ಲಿ ನಾನು ಈ ಕಾರ್ಯಕ್ಕಾಗಿ ತೊಡಗಿಕೊಂಡಿದ್ದೇನೆ. ಮೊದಲಿಗೆ ನಾನು ಆಯ್ಕೆ ಮಾಡಿಕೊಂಡ ಪುಸ್ತಕ ಮಾತು ಹೇಗಿದ್ದರೆ ಚೆನ್ನ. ಗಿರಿಮನೆ ಶ್ಯಾಮರಾವ್ ಅವರು ಪ್ರಜಾವಾಣಿ ಅಂಕಣಕ್ಕಾಗಿ ಬರೆದಂತಹ ಲೇಖನಗಳ ಸಂಗ್ರಹ ಪುಸ್ತಕ. ಮೊದಲಿಗೆ ಅವರ ಮಾತಿನಿಂದಲೇ ಆರಂಭ ಮಾಡೋಣ. ಮಾತಿನಿಂದ ಏನೆಲ್ಲ ಸಾಧ್ಯ ಎಂಬ ಪ್ರಶ್ನೆಗೆ ಮಾತಿನಿಂದ ಎಲ್ಲವೂ ಸಾಧ್ಯ ಎನ್ನುವುದೊಂದೇ ಉತ್ತರ. ಮಾತನ್ನು ಬರೀ ಆಡಲು ಕುಳಿತರೆ ಸಾಲದು. ಹೇಗೆ, ಎಲ್ಲಿ, ಎಷ್ಟು ಆಡಬೇಕು, ಹೇಗೆ ಆಡಬಾರದು, ಯಾಕೆ ಆಡಬಾರದು ಎನ್ನುವುದನ್ನು ತಿಳಿದಿರಬೇಕು. ಮಾತಿನ ಬಗ್ಗೆ ಎಲ್ಲವೂ ಈ ಪುಸ್ತಕದಲ್ಲಿ ಇದೆ ಎಂದಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ಕನಿಷ್ಠ ಇಷ್ಟನ್ನಾದರೂ ತಿಳಿದಿದ್ದರೆ ಒಂದಿಷ್ಟು ವ್ಯಕ್ತಿತ್ವ ವಿಕಸನ ಸಾಧ್ಯ. ಬರೆದಷ್ಟು ಸುಲಭವಲ್ಲ ಅಳವಡಿಸಿಕೊಳ್ಳುವುದು. ಆದರೆ ಮಾತಿನ ಒಳ ಹೊರಗು ಅರ್ಥವಾದಾಗ ಇತರರ ದೋಷಗಳ ಜೊತೆಗೆ ನಮ್ಮ ದೋಷಗಳ ಪರಿಚಯವೂ ಆಗಿ ನಮ್ಮ ವ್ಯಕ್ತಿತ್ವ ವಿಕಸನವಾಗಬಹುದು. ಮಾತಿನ ಕಲೆ ಅರಿತವರಿಗೂ ಎಲ್ಲವನ್ನೂ ಮೀರಿ ಮಾತೇ ಕೆಲವೊಮ್ಮೆ ದಾರಿ ತಪ್ಪಿಸುವುದಿದೆ. ಅದು ಮಾತಾಡುವ ಮನುಷ್ಯರಿಗೆ ಸಹಜ. ಮಾತು ಹೇಗಿದ್ದರೆ ಚೆನ್ನ. ಇದು ಪ್ರಸಿದ್ಧ ದಿನಪತ್ರಿಕೆ ಪ್ರಜಾವಾಣಿಯಲ್ಲಿ ಧಾರಾವಾಹಿ ರೂಪದಲ್ಲಿ ಬಂದಂತಹ ವ್ಯಕ್ತಿತ್ವ ವಿಕಸನ ಮಾಲಿಕೆ. ಗಿರಿಮನೆ ಶ್ಯಾಮರಾವ್ ಅವರು ಬರೆದಂತಹ ಮಾತು ಹೇಗಿದ್ದರೆ ಚೆನ್ನ ಎನ್ನುವ ಪುಸ್ತಕದ ಒಂದು ಲೇಖನದ ಓದನ್ನು ನಾನು ಮಾಡುತ್ತಾ ಇದ್ದೇನೆ. ಪರಮಾಣು ಬಾಂಬನ್ನಾಗಲಿ AK-47 ಆಯುಧವನ್ನಾಗಲಿ ಕಂಡುಹಿಡಿದದ್ದೆಲ್ಲ ನಿಜಕ್ಕೂ ಸಾಧನೆಗಳಲ್ಲ. ನಮ್ಮ ಏಳಿಗೆಗೆ ಪೂರಕವಾದ ಮಾತನ್ನು ಕಲಿತಿದ್ದೇ ನಮ್ಮ ಅತ್ಯಂತ ಪ್ರಮುಖವಾದ ಸಾಧನೆ. ಉಳಿದೆಲ್ಲ ಪ್ರಾಣಿ ಪಕ್ಷಿಗಳನ್ನು ಹಿಂದಿಕ್ಕಿ ಅವುಗಳ ಮೇಲೆ ಪ್ರಭುತ್ವ ಸಾಧಿಸಲು ನಮಗೆ ನೆರವಾಗಿದ್ದು ಮಾತು. ಹೌದು, ನಾವು ಚೆನ್ನಾಗಿಯೇ ಮಾತನಾಡುವವರು ಎನಿಸಿರುತ್ತದೆ. ಆದರೆ ನಮಗಿಂತ ನಮ್ಮ ಸ್ನೇಹಿತರೇ ಹೆಚ್ಚು ಜನಪ್ರಿಯ ಎಂದಾದಾಗ ಕಸಿವಿಸಿಯಾಗುತ್ತದೆ. ನಾವು ಯಾರನ್ನೂ ನೋಯಿಸುವವರಲ್ಲ ಎಂದುಕೊಂಡರೂ ನಮ್ಮ ಮಾತುಗಳು ಕೆಲವರನ್ನು ಘಾತಿಸಿರುತ್ತದೆ. ನಮಗೇ ತಿಳಿಯದಂತೆ ನಮ್ಮ ಅಹಂಕಾರ ಮಾತಿನ ರೂಪದಲ್ಲಿ ವ್ಯಕ್ತವಾಗಿರುತ್ತದೆ. ಕೆಲವು ಮಾತುಗಳನ್ನು ಆಡಬಾರ್ದು ಎಂದುಕೊಂಡಿದ್ರೂ ಯಾಕೆ ಆಡಿದ್ವೋ ಎಂದು ಬೇಸರ ಆಗ್ತದೆ. ನಾನು ಅಲ್ಲಿ ಸರಿಯಾಗಿ ಮಾತನಾಡಲಿಲ್ಲ, ಇನ್ನೂ ಚೆನ್ನಾಗಿ ಮಾತಾಡ್ಬೋದಿತ್ತೋ ಏನೋ, ಮೊದಲೇ ಯೋಚಿಸದೆ ತಪ್ಪು ಮಾಡಿದೆ, ಸರಿಯಾಗಿ ಮಾತನಾಡಿದರೆ ನನ್ನ ಕೆಲಸ ಆಗಿಯೇ ಹೋಗುತ್ತಿತ್ತೋ ಏನೋ. ಮಾತನಾಡಿ ಬಂದ ನಂತರ ಕೆಲವೊಮ್ಮೆ ಆಗುವ ಪಶ್ಚಾತ್ತಾಪದ ಭಾವ ಇದು. ಯಾರ ಹತ್ತಿರವೋ ಜಗಳವಾಗಿ ಬಿಡುತ್ತದೆ. ನಂತರ ಅಷ್ಟು ಸಣ್ಣ ವಿಷಯಕ್ಕೆ ನಾನು ಯಾಕೆ ಹಾಗೆ ಜಗಳವಾಡಬೇಕಿತ್ತು, ಎಂಥ ಕೆಲಸ ಆಗೋಯ್ತು ಎಂದು ಹಳಹಳಿಸುತ್ತೇವೆ. ಮತ್ತು ಅದನ್ನು ನೆನೆದಾಗಲೆಲ್ಲ ಬಹಳ ದಿನದವರೆಗೆ ಅದು ಮನಸ್ಸನ್ನು ಕೊರೆಯುತ್ತಲೇ ಇರುತ್ತದೆ. ಇವೆಲ್ಲ ಆಡಬೇಕೆಂದು ಆಡಿದ್ದಾಗಿರುವುದಿಲ್ಲ. ನಮಗೆ ತಿಳಿಯದಂತೆ ನಮ್ಮ ಕೈ ಮೀರಿ ಆಗುವುದದು. ಆಗೆಲ್ಲ ನಮ್ಮ ಕೋಪ, ಉದ್ವೇಗ, ಅವಶ್ಯಕತೆಗಳೇ ಕೆಲಸ ಮಾಡುತ್ತಿರುತ್ತದೆ. ಆದರೆ ನಮ್ಮ ಬದುಕಿನ ಬಹಳಷ್ಟು ಏಳಿಗೆ, ಅವನತಿಗೆ ನಮ್ಮ ಮಾತೇ ಕಾರಣವಾಗಿರುತ್ತದೆ ಎನ್ನುವುದು ನಮ್ಮ ಗಮನಕ್ಕೆ ಬಂದಿರುವುದೇ ಇಲ್ಲ. ಇವೆಲ್ಲ ಮಾತನಾಡಿದ ನಂತರ ಪರಿಣಾಮಗಳು ಆಡಿದ ಮೇಲೆ ಮುಗಿಯಿತು, ಅದನ್ನೆಂದೂ ಹಿಂದಕ್ಕೆ ಪಡೆಯಲಾಗುವುದಿಲ್ಲ. ಕ್ಷಣ ಯೋಚಿಸೋಣ. ನಮಗೆ ಮಾತೇ ಆಡಲು ತಿಳಿಯದಿದ್ದರೆ ಏನಾಗುತ್ತಿತ್ತು? ಮಾತೇ ತಿಳಿಯದ ಕಾಲವೂ ಒಂದಿತ್ತು ಎನ್ನುವುದು ನೆನಪಿರಲಿ.
ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯ ಜೊತೆಗೆ ತನ್ನ ಭಾವನೆ, ಹರ್ಷ, ಅಭಿಪ್ರಾಯ ಅಥವಾ ನೋವು ಯಾವುದನ್ನೂ ಮಾತಿನಲ್ಲಿ ಪಡಿಸಲು ಸಾಧ್ಯವಿಲ್ಲ. ಆ ಕ್ಷಣದಲ್ಲಿ ತನಗೇನು ತೋಚಿತು ಅದನ್ನೇ ಮಾಡುತ್ತದೆ. ಅದನ್ನೇ ನಾವು ಯೋಚಿಸಿ ತಡೆ ಹಿಡಿಯಬಲ್ಲೆವು. ಭಾವನೆಗಳು ವ್ಯಕ್ತವಾಗಲು ಭಾಷೆ ಅಕ್ಷರಗಳಾದವು. ಅಕ್ಷರಗಳು ಸಾಹಿತ್ಯವಾಗಿ ಸಂಗೀತವನ್ನು ಬೆಳೆಸಿತು. ಎಲ್ಲವೂ ಒಂದಕ್ಕೊಂದು ಪೂರಕವಾಯಿತು. ನಮ್ಮ ಎಲ್ಲ ಆಗುಹೋಗುಗಳನ್ನು ನಿಯಂತ್ರಿಸುವ ಈ ಮಾತು ಬೆಳೆದು ಬಂದ ರೀತಿ ಮರೆತೇ ಹೋಗಿದೆ. ಈಗ ಮಗುವಿಗೆ 6-7 ತಿಂಗಳಾಗುತ್ತಿದ್ದಂತೆ ಅಪ್ಪ, ಅಮ್ಮ ಎಂದು ನಮಗೆ ತಿಳಿಯದಂತೆ ಅದಕ್ಕೆ ಮಾತು ಕಲಿಸುತ್ತೇವೆ. ಅದೂ ಸುಲಭವಾಗಿ ಕಲಿಯುತ್ತದೆ. ಯಾವುದಕ್ಕೆ ಯಾವ ರೀತಿ ನಾಲಗೆ ಆಡಿಸಬೇಕು, ತುಟಿಯ ಚಲನೆಯ ಪ್ರಯೋಜನ ಹೇಗೆ ಪಡೆಯಬೇಕು ಎಂದೆಲ್ಲ ನೀರು ಕುಡಿದಷ್ಟು ಸುಲಭವಾಗಿ ಅನುಕರಿಸಿ ಬಿಡುತ್ತದೆ. ಬದುಕಿನ ಕೊನೆಯುವರೆಗೂ ಅದರ ಪ್ರಯೋಜನ ಪಡೆಯುತ್ತದೆ. ಮಾತು ಒಂದು ಅದ್ಭುತ ಪ್ರಯೋಗ. ಇಂದು ಮಾತಿನಿಂದಾಗಿ ಮನುಷ್ಯರೊಂದಿಗಿನ ಸಂವಹನ ಸುಲಭ ಎನಿಸಿದೆ. ಮಾತಿನಿಂದಲೇ ಎಲ್ಲವನ್ನೂ ಗಳಿಸಿದ, ಕಳೆದುಕೊಂಡವರ, ಬದುಕನ್ನೇ ನರಕ ಮಾಡಿಕೊಂಡವರ ಕತೆ ಬಹಳ. ಬರಿಯ ಮಾತೇ ನಮಗೆ ಹೇಗೆ ಗೌರವ, ಬೆಲೆ ಎಲ್ಲವನ್ನೂ ತಂದುಕೊಡ್ತದೆ ಎಂದು ತಿಳಿದೂ ನಾವು ಅದನ್ನು ಅಷ್ಟೊಂದು ಪರಿಣಾಮಕಾರಿಯಾಗಿ ಆಡಲು ಪ್ರಯತ್ನಿಸುತ್ತಿಲ್ಲ ಎನ್ನುವುದೇ ವಿಶೇಷ. ಕೇವಲ 4 ದಿನ ಯಾರೊಂದಿಗೂ ಮಾತನಾಡದೆ ಕಳೆದು ನೋಡಿದರೆ ಮಾತಿನ ಮಹತ್ವ ಅರಿವಾಗುತ್ತದೆ. ಕೊನೆ ಮಾತು: ಹತ್ತಿರದವರ ತಪ್ಪು ಅರಿಯುವುದು ಕಷ್ಟ. ಹತ್ತಿರದವರ ತಪ್ಪು ಅರಿಯುವುದು ಕಷ್ಟ. ನಮ್ಮ ಮಕ್ಕಳ ತಪ್ಪು ಅರಿಯುವುದು ಇನ್ನೂ ಕಷ್ಟ. ನಮ್ಮ ಮಕ್ಕಳ ತಪ್ಪು ಅರಿಯುವುದು ಇನ್ನೂ ಕಷ್ಟ. ಸ್ವದೋಷ ಅರಿತುಕೊಳ್ಳುವುದು ಎಲ್ಲಕ್ಕಿಂತ ಕಷ್ಟ. ಸ್ವದೋಷ ಅರಿತುಕೊಳ್ಳುವುದು ಎಲ್ಲಕ್ಕಿಂತ ಕಷ್ಟ. ಮಾತಿನ ದೋಷವನ್ನು